ಈ ಜಿಲ್ಲೆ ಬಹಳ ಹೆಸರುವಾಸಿಯಾಗಿದೆ ಧೈರ್ಯಕ್ಕೆ ಮತ್ತೆ ಹೋರಾಟಕ್ಕೆ. ಕಿತ್ತೂರು ರಾಣಿ ಚೆನ್ನಮ್ಮನವರು ಇರ್ಬೋದು, ರಾಯಣ್ಣವರು ಇರ್ಬೋದು. ನೋಡಿ, ಸಂಗೊಳ್ಳಿ ರಾಯಣ್ಣರ ಇವಾಗಲೂ ಕೂಡ ಅವರ ಇತಿಹಾಸವನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ ಅವರ ಹೋರಾಟ ಮತ್ತೆ ಅವರ ಶಿಸ್ತು. ನಾಡಿಗೆ ಬೇಕಂತಂದ್ರೆ ತನ್ನ ಶಿರವನ್ನು ಕೊಡ್ತೀನಿ ಅಂತ ಹೋರಾಟಕ್ಕೆ ನಿಂತಿದ್ರಲ್ಲ, ಅದಕ್ಕೋಸ್ಕರ ನೀವು ಕೂಡ ಅಷ್ಟೇನೆ. ಇಡೀ ನಾಡು ಕಟ್ಟಕ್ಕಾಗ್ಲಿ ಅದು ಕೂಡ ತಮ್ಮ ಬೀದಿಯಲ್ಲಿ, ತಮ್ಮ ಒಂದು ಬೂತ್ ಅಲ್ಲಿ ಅಥವಾ ತಮ್ಮನ್ನ ಲೋಕಲ್ ಅಲ್ಲಿ ವಾರ್ಡ್ ಅಲ್ಲಿ ಎಷ್ಟು ಕೆಲಸವನ್ನ ಮಾಡ್ತೀರಾ, ಅಷ್ಟು ನಾಯಕತ್ವವನ್ನ ವಹಿಸ್ತೀರಾ.